ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ಗೋಧಿ ಹಿಟ್ಟಿನಿಂದ ಓವನ್ ಇಲ್ಲದೆ ಮನೇಲೇ ನಾವು ಹೆಲ್ದಿಯಾಗಿರ್ತಕ್ಕಂಥ ಒಂದು ಬಿಸ್ಕಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಪರ್ಫೆಕ್ಟಾಗಿ ಬರುತ್ತೆ, ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಬೋದು. ಕೇವಲ ಒಂದು 10ರಿಂದ 15 ನಿಮಿಷದಲ್ಲಿ ನಾವು ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಈ ಅಂಗಡಿಯಲ್ಲಿ ಸಿಗುವ ಬಿಸ್ಕೆಟ್ನ ಮನೇಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಒಂದು ಜಾರಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದೇ ಕಪ್ಪಿಂದ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಬಳಸ್ಕೊಂಡಿದ್ದೀನಿ. ಹಾಗೆ ಒಂದು 2 ಏಲಕ್ಕಿನ ಹಾಕ್ಕೊಳ್ತಿದ್ದೀನಿ ಫ್ಲೇವರ್ಗೋಸ್ಕರ. ಇವಾಗ ಇದನ್ನು ನಾವು ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಈ ರೀತಿ ಪೌಡ್ರ್ ಆಗಬೇಕು. ಕರೆಕ್ಟಾಗಿ ಹಾಕಿರ್ತಕ್ಕಂಥ ಸಕ್ಕರೆ ಹಾಗೆ ರವೆ ಕರೆಕ್ಟಾಗಿ ನುಣ್ಣಗೆ ಪೌಡ್ರ್ ಆಗೋ ರೀತಿಯಲ್ಲಿ ರುಬ್ಕೊಳ್ಳಿ. ನಿಮಗೇನಾದರೂ ತರಿಯಾಗಿತ್ತು ಅಂತಂದರೆ ಪರವಾಗಿಲ್ಲ, ನಾವು ಹಿಟ್ಟು ಕಲಿಸಿದಾಗ ನೆನ್ಕೊಳ್ಳುತ್ತೆ. ಒಟ್ಟಲ್ಲಿ ಪೌಡರ್ ಮಾಡ್ಕೊಳ್ಬೇಕು. ಇವಾಗ ಇದನ್ನು ನಾನು ಒಂದು ಬೇರೆ ಪಾತ್ರೆಗೆ ತಗೊಳ್ತಿದ್ದೀನಿ. ಈ ಒಂದು ಬಿಸ್ಕಿಟ್ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವುದೇ ರೀತಿಯ ಓವನ್ ಬೇಡ, ಹಾಗೆ ಟೈಮ್ ಹಿಡಿಯುತ್ತೆ ಅನ್ನೋದು ಬೇಡ. ಒಂದು 15 ನಿಮಿಷದಲ್ಲಿ ನಾವು ಈ ರೆಸಿಪಿನ ಮಾಡ್ಕೊಳ್ಬೋದು. ಇವಾಗ ನೋಡಿ, ಯಾವ ಕಪ್ಪಿಂದ ಸಕ್ಕರೆ ಚಿರೋಟಿ ರವೆ ತೊಗೊಂಡಿದ್ದೆ ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸ್ಕೊಂಡಿದ್ದೀನಿ. ಹಾಗೆ 2 ಸ್ಪೂನ್ ಆಗುವಷ್ಟು ತುಪ್ಪ. ನಿಮಗೆ ತುಪ್ಪ ಜಾಸ್ತಿ ಸೇರಲ್ಲ ಅನ್ನೋದಾದರೆ ಒಂದೇ 1 ಸ್ಪೂನ್ ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ತುಪ್ಪದಲ್ಲೇ ಒಂದ್ಸರಿ ಕಲಿಸ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ತುಪ್ಪದಲ್ಲಿ ಒಂದ್ಸರಿ ಹಿಟ್ಟನ್ನು ಕಲಸಾದ್ಮೇಲೆ ಇವಾಗ ನೋಡಿ, ಒಂದು ಸ್ವಲ್ಪ ಹಾಲು ಹಾಕ್ಕೊಳ್ತಿದ್ದೀನಿ. ಹಾಲನ್ನ ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ನಿಮಗೆ ಹಾಲು ಸೇರೋದಿಲ್ಲ ಅಂತಂದರೆ ಒಂದು 1/4 ಕಪ್ ಆಗುವಷ್ಟು ಮಾತ್ರ ಹಾಲು ಹಾಕ್ಕೊಳ್ಳಿ. ಉಳಿದನ್ನು ನೀರು ಹಾಕ್ಕೊಂಡು ಕೂಡ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ಹಿಟ್ಟು ಯಾವ ರೀತಿ ಕಲಿಸ್ಕೊಳ್ಬೇಕು ಅಂದರೆ, ನಾವು ಚಪಾತಿ ಹಿಟ್ಟು ಮಾಡ್ತೀವಲ್ಲ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನಾನಿಲ್ಲಿ ನೀರನ್ನ ಯೂಸ್ ಮಾಡ್ತಿಲ್ಲ, ಬರೀ ಹಾಲನ್ನ ಮಾತ್ರ ಹಾಕ್ಕೊಳ್ತಿದ್ದೀನಿ. ನಿಮಗೆ ಹಾಲು ಸೇರೋಲ್ಲ ಅಂತಂದರೆ 1-2 ಸ್ಪೂನ್ ಹಾಲು ಹಾಕ್ಕೊಂಡು ಉಳಿದೆಲ್ಲನೂ ನೀರು ಹಾಕಿ ಹಿಟ್ಟನ್ನು ನಾದ್ಕೊಳ್ಳಿ. ಇವಾಗ ಕರೆಕ್ಟಾಗಿ ಹಿಟ್ಟನ್ನು ನಾದ್ಕೊಳ್ಳಿ. ಹಿಟ್ಟನ್ನು ನಾದೋದು ಕೂಡ ತುಂಬ ಇಂಪಾರ್ಟೆಂಟು. ಯಾವ ರೀತಿ ಕರೆಕ್ಟಾಗಿ ನಾವು ಹಿಟ್ಟನ್ನು ನಾದ್ಕೊಳ್ತೀವಿ ಚೆನ್ನಾಗಿ, ಅದರಿಂದ ಕೂಡ ನಾವು ಮಾಡ್ತಕ್ಕಂಥ ಬಿಸ್ಕಟ್ಟು ಕರೆಕ್ಟಾಗಿ ಉಬ್ಕೊಂಡು ಬರುತ್ತೆ. ಹಾಗಾಗಿ ಹಿಟ್ಟನ್ನು ಸರಿಯಾಗಿ ಚಪಾತಿ ಹಿಟ್ಟು ಯಾವ ರೀತಿ ನಾದ್ತೀವೋ ಅದೇ ರೀತಿಯಲ್ಲಿ ನಾವು ನಾದ್ಕೊಳ್ಬೇಕು. ಕನ್ಸಿಸ್ಟೆನ್ಸಿ ನೋಡಿ, ಈ ರೀತಿ ಒಟ್ಟಲ್ಲಿ ಚಪಾತಿ ಹಿಟ್ಟಿನ ಹದದಲ್ಲಿ ಅಥವಾ ಪೂರಿ ಹಿಟ್ಟಿನ ಹದದಲ್ಲಿ ನಾವು ಈ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ಇವಾಗ ಹಿಟ್ಟು ರೆಡಿಯಾಗಿದೆ. ಒಂದು 5 ನಿಮಿಷ ಸೈಡಲ್ಲಿಡೋಣ. ಜಾಸ್ತಿ ಹೊತ್ತು ಬೇಡ, ಒಂದು 5 ನಿಮಿಷ ಆದರೆ ಸಾಕು. ಇವಾಗ ನೋಡಿ, ಒಂದು 5 ನಿಮಿಷ ಆಗಿತ್ತು. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ತೀರಾ ತಿಳುವಾಗಿರಬಾರ್ದು, ತೀರಾ ಗಟ್ಟಿಯಾಗಿಯೂ ಇರಬಾರ್ದು. ಹಾಗೆ ಸಕ್ಕರೆ ಏನಾದರೂ ತರಿಯಾಗಿತ್ತು ಬೀಸುವಾಗ ಅಂತಂದರೆ ಪರವಾಗಿಲ್ಲ, ಇಲ್ಲಿ ನೆನ್ಕೊಂಡಿರುತ್ತೆ. ನೋಡಿ, ಈ ರೀತಿ ಇರಬೇಕು ಹಿಟ್ಟು. ಹಾಗೆ ಹಿಟ್ಟು ಕೂಡ ಒಂದು 5 ನಿಮಿಷದಲ್ಲಿ ಕರೆಕ್ಟಾಗಿ ಸೆಟ್ ಆಗಿದೆ. ಇವಾಗ ಮತ್ತೊಂದು ಸರಿ ನೀಟಾಗಿ ನಾದ್ಕೊಂಡಿದ್ದೀನಿ. ಇವಾಗ ನೋಡಿ, ನಿಮ್ಗೆ ಯಾವ ಸೈಜಲ್ಲಿ ಬಿಸ್ಕಟ್ ಬೇಕೋ ಅಷ್ಟು ಹಿಟ್ಟನ್ನು ತೊಗೊಳ್ಳಿ. ನನಗೊಂದು ನಾರ್ಮಲಾಗಿ ಗುಡ್ಡೆ ಬಿಸ್ಕೆಟ್ ಇರುತ್ತಲ್ಲ ಅದೇ ರೀತಿ ಒಂದು ಸೈಜಲ್ಲಿ ಸಾಕಾಗುತ್ತೆ ಅಂದ್ಕೊಂಡು ಈ ರೀತಿ ಹಿಟ್ಟನ್ನು ಈ ಸೈಜಲ್ಲಿ ತೊಗೊಂಡು ಈ ರೀತಿ ಒಂದು ಉಂಡೆ ಕಟ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಈ ಚಕ್ಲಿ ಕರಿತೀವಲ್ಲ ಆ ಒಂದು ಸೌಟ್ ಮೇಲೆ ಈ ರೀತಿ ಇಟ್ಕೊಂಡು ಜಸ್ಟ್ ಪ್ರೆಸ್ ಮಾಡಿ, ಯಾಕಂದರೆ ಒಂದು ಸ್ಟ್ರಕ್ಚರ್ ಕೊಡೋಣ ಅನ್ನೋದಕ್ಕೋಸ್ಕರ, ಈ ಗುಡ್ಡೆ ಬಿಸ್ಕಿಟಿನ ರೀತಿಯಲ್ಲಿ ಸ್ಟ್ರಕ್ಚರ್ ಕೊಡೋಣ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದೀನಿ. ಹೀಗೆ ಮಾಡಬೇಕು ಅಂತೇನಿಲ್ಲ, ನಿಮಗೆ ಯಾವ ರೀತಿ ಬಿಸ್ಕಟ್ ಇಷ್ಟ ಆಗುತ್ತೆ ಆ ಒಂದು ಸ್ಟೈಲಲ್ಲಿ ಬಿಸ್ಕಟ್ಗೆ ಮೇಲ್ಗಡೆ ಒಂದು ಡಿಸೈನ್ ಮಾಡ್ಕೊಳ್ಳಿ. ನಾನು ಈ ರೀತಿ ಮಾಡ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಪ್ರತಿಯೊಂದನ್ನು ಇದೇ ರೀತಿಯಲ್ಲಿ, ಅಂದರೆ ನಿಮಗೆ ಯಾವ ಸೈಜಲ್ಲಿ ಬಿಸ್ಕಟ್ ಬೇಕೋ ಹಾಗೆ ಮಾಡ್ಕೊಳ್ಬೋದು. ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕ್ಕೊಳ್ಬೋದು. ಮೇಲ್ಗಡೆ ಬೇಕು ಅಂತಂದರೆ ಮೇಲ್ಗಡೆ ಹಾಕ್ಕೊಳ್ಳಿ, ಅಥವಾ ಹಿಟ್ಟು ನಾದುವಾಗೂ ಕೂಡ ನೀವು ಡ್ರೈ ಫ್ರೂಟ್ಸು ಗೋಡಂಬಿ, ಬಾದಾಮಿ, ಪಿಸ್ತಾ ಯಾವುದಾದ್ರೂ ಡ್ರೈ ಫ್ರೂಟ್ಸ್ನ ನೀವು ಕಟ್ ಮಾಡಿ ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಪ್ಲೇನಾಗಿರಲಿ ಅನ್ನೋದಕ್ಕೋಸ್ಕರ ಯಾವುದೇ ರೀತಿಯ ಡ್ರೈ ಫ್ರೂಟ್ಸ್ ಹಾಕಿಲ್ಲ. ಪ್ರತಿಯೊಂದನ್ನು ಇದೇ ರೀತಿ ಉಂಡೆ ಕಟ್ಕೊಂಡು ಈ ರೀತಿ ಒಂದು ಸ್ಟ್ರಕ್ಚರ್ ಕೊಟ್ಕೊಳ್ತಿದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಬೇಕು ಅಂದರೂ ಕೂಡ ನೀವು ಕಡಲೆ ಬೀಜನ ರೋಸ್ಟ್ ಮಾಡಿ ಫ್ರೈ ಮಾಡಿ ಈ ರೀತಿ ಮೇಲ್ಗಡೆ ಬಿಸ್ಕಟ್ ಮೇಲ್ಗಡೆ ಕೂಡ ನೀವು ಕಡಲೆ ಬೀಜನ ಸೇರಿಸ್ಕೊಳ್ಬೋದು. ಆದರೆ ನಾನಿಲ್ಲಿ ಪ್ಲೇನಾಗಿ ಇರಲಿ ಅನ್ನೋದಕ್ಕೋಸ್ಕರ ಏನನ್ನು ಕೂಡ ಸೇರಿಸಿಲ್ಲ. ನೋಡಿ, ಈ ರೀತಿ ಪ್ರತಿಯೊಂದನ್ನು ಮಾಡಿ ಇಟ್ಕೊಳ್ಬೇಕಾಗತ್ತೆ. ನಾನು ಕೂಡ ಇಲ್ಲಿ ಒಂದು ಬ್ಯಾಚ್ ಮಾತ್ರ ಈ ರೀತಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಹಿಟ್ಟು ಉಳಿದಿದೆ, ಅದನ್ನು ಕೂಡ ಇದೆಲ್ಲ ಕರೆದಾದ್ಮೇಲೆ ಮತ್ತೆ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಒಮ್ಮೆಲೆ ಕೂಡ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಕರೆಕ್ಟಾಗಿ ಬಂದಿದೆ. ಇವಾಗ ಈ ಸೈಡಲ್ಲಿ ನಾನು ಆಲ್ರೆಡಿ ಎಣ್ಣೆನ ಗ್ಯಾಸ್ ಮೇಲೆ ಕಾಯ್ಲಿಕ್ಕಿಟ್ಟಿದ್ದೆ. ಒಂದು ಹಾಕಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಎಣ್ಣೆ ಕಾದಿರಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಬಿಟ್ಕೊಳ್ತಾ ಹೋಗಿ.
ಹೈ ಫ್ಲೇಮಲ್ಲಿ ಇಟ್ಟು ಕರೆಕ್ಟಾಗಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾವು ಈ ರೀತಿ ರೆಡಿ ಮಾಡಿರ್ತಕ್ಕಂಥ ಬಿಸ್ಕಟ್ನ ಹಾಕ್ತಾ ಹೋಗಬೇಕು. ಒಂದು ಸ್ವಲ್ಪ ಬೇಯಿಸುವಾಗ ನಿಧಾನವಾಗಿ ಬೇಯಿಸ್ಕೊಳ್ಳಿ, ಯಾಕಂದರೆ ಒಳಗಡೆ ಕರೆಕ್ಟಾಗಿ ಬೆಂದ್ಕೊಳ್ಬೇಕು. ಹಾಗಾಗಿ ಈ ರೀತಿ ತಿರುಚಿ ಹಾಕ್ತಾ ನಿಧಾನವಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ಬಿಸ್ಕಟ್ನ ಬೇಯಿಸ್ಕೊಳ್ಬೇಕು. ನಾರ್ಮಲಾಗಿ ಬಿಸ್ಕಟ್ ಇರುತ್ತಲ್ಲ ಅದೇ ರೀತಿ ಕಲರ್ ಬರೋವರೆಗೂ ವೇಟ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ. ಎಲ್ಲಿವರೆಗೂ ಅಂದರೆ ಈ ಬಬಲ್ ಸ್ಟಾಪ್ ಆಗಬೇಕು, ಅಲ್ಲಿವರೆಗೂ ನಾವು ಈ ಬಿಸ್ಕಟ್ನ ಬೇಯಿಸ್ಕೊಳ್ಬೇಕು. ಆದರೆ ಪದೇ ಪದೇ ಈ ರೀತಿ ತಿರುಚಿ ಹಾಕ್ತಾನೇ ಇರಬೇಕು, ಅಂದರೆ ಎರಡೂ ಬದಿಯಲ್ಲೂ ಕರೆಕ್ಟಾಗಿ ಬೆಂದ್ಕೊಳ್ಬೇಕು. ಹಾಗಾಗಿ ಇವಾಗ ನೋಡಿ, ನೀವು ನೋಡ್ತಿರ್ಬೋದು ಎರಡು ಬದಿಯಲ್ಲಿ ಕಲರ್ ಚೇಂಜ್ ಆಗ್ತಿದೆ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ವೇಟ್ ಮಾಡ್ಕೊಳ್ಳಿ. ಹಾಗೆ ಬಬಲ್ಸ್ ಕೂಡ ಸ್ಟಾಪ್ ಆಗೋವರೆಗೂ ವೇಟ್ ಮಾಡಿಕೊಂಡು ತಿರುಚಿ ಹಾಕ್ತಾ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಹೆಲ್ದಿಯಾಗಿರ್ತಕ್ಕಂಥ ಒಂದು ಬಿಸ್ಕಟ್ನ ನಾವು ಮನೇಲೇ ಒಂದೇ ಒಂದು ಕಪ್ ಗೋಧಿ ಹಿಟ್ಟು, ಸಕ್ಕರೆ ಇತ್ತು ಅಂದರೆ ಸಾಕು, ಪರ್ಫೆಕ್ಟಾಗಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ. ಇವಾಗ ನೋಡಿ ಬಬಲ್ಸ್ ಬರೋದು ಕಡಿಮೆ ಆಗಿದೆ. ಇಷ್ಟು ಕಡಿಮೆ ಆದರೆ ಸಾಕು. ಇವಾಗ ತಗೊಂಡ್ಬಿಡೋಣ. ನೀವು ನೋಡ್ತಿರ್ಬೋದು, ಎಣ್ಣೆಯಲ್ಲಿ ಕರೆದಿರೋದು ಕಂಪ್ಲೀಟಾಗಿ ಎಣ್ಣೆ ಹೀರ್ಕೊಂಡಿರುತ್ತೆ ಅಂತಂದು ಇಲ್ಲ. ಯಾವುದೇ ಕಾರಣಕ್ಕೂ ಎಣ್ಣೆ ಹೀರ್ಕೊಂಡಿರೋದಿಲ್ಲ, ಪರ್ಫೆಕ್ಟಾಗಿ ಬರುತ್ತೆ. ಒಂದು ಸ್ವಲ್ಪನೂ ಎಣ್ಣೆನ ಜಾಸ್ತಿ ರೀತಿಯಲ್ಲಿ ಹಿಡಿದಿಟ್ಕೊಂಡಿರಲ್ಲ. ತೋರಿಸ್ತೀನಿ ಯಾವ ರೀತಿ ಬಂದಿರುತ್ತೆ ಅಂತ. ಈ ಬ್ಯಾಚ್ ರೆಡಿಯಾಗಿದೆ. ಇಲ್ಲಿ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ನಿಮಗೆ ತೋರಿಸ್ತಿದ್ದೀನಿ. ನೆನಪಿರಲಿ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬಿಸ್ಕೆಟ್ನ ಹಾಕ್ಕೊಳ್ಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಬೇಯಿಸ್ಕೊಂಡಿದ್ದಾಯಿತು ಅಂತಂದರೆ ಹೊರಗಡೆ ಕಲರ್ ಚೇಂಜ್ ಆಗಿರುತ್ತೆ, ಆದರೆ ಒಳಗಡೆ ಬೆಂದ್ಕೊಂಡಿರೋದಿಲ್ಲ. ಹಾಗೆ ಬಿಸ್ಕಟ್ ಈ ರೀತಿ ಹಾಕಾದ್ಮೇಲೆ ನಾವು ಟರ್ನ್ ಮಾಡುವಾಗ ಬಿಸ್ಕಟ್ ಉಬ್ಕೊಂಡು ಬಂದಿರುತ್ತೆ. ನೋಡ್ತಿರ್ಬೋದು ನೀವು. ಗುಡ್ಡೆ ಬಿಸ್ಕಿಟಿನ ರೀತಿಯಲ್ಲೇ, ಅಂದರೆ ಓವನ್ ಒಳಗೆ ಹಾಕಿ ನಾವು ಯಾವ ರೀತಿ ಫ್ರೈ ಮಾಡಿರ್ತೀವಿ ಅದೇ ರೀತಿಯಲ್ಲಿ ಬಿಸ್ಕಟ್ ರೆಡಿಯಾಗಿರುತ್ತೆ. ನೋಡಿ, ಈ ರೀತಿ ಉಬ್ಕೊಂಡು ಬಂದಿರಬೇಕು, ಕ್ರ್ಯಾಕ್ ಅನಿಸ್ತಿರ್ಬೇಕು ನಮ್ಗೆ, ಅಂದಾಗ ಮಾತ್ರ ಕರೆಕ್ಟಾಗಿ ಬೆಂದ್ಕೊಂಡಿರುತ್ತೆ. ಹಿಟ್ಟನ್ನು ಹೇಳಿರೋ ಒಂದು ಹದದಲ್ಲಿ ನಾದ್ಕೊಂಡಿದ್ದಾಯ್ತಂದರೆ ಪರ್ಫೆಕ್ಟಾಗಿ ಬರುತ್ತೆ, ಎಲ್ಲೂ ಕೂಡ ಹಾಳಾಗೋದಿಲ್ಲ. ಹಾಗೆ ಮಾಡಿದ ತಕ್ಷಣವೇ ನಾವು ಇದನ್ನು ತಿನ್ನೋಕ್ಕೆ ಹೋಗಬಾರ್ದು. ಒಂದು ಹಾಫ್ ಆನ್ ಅವರ್ ಆದರೂ ಬಿಟ್ಕೊಂಡು ತಿನ್ನಿ, ಅಂದರೆ ಆಗ ಸೆಟ್ಟಾಗಿರುತ್ತೆ. ಬಿಸಿಯಾಗಿರ್ತಕ್ಕಂಥ ಬಿಸ್ಕಟ್ಟು ನಾವು ಎಣ್ಣೆಲಿ ಹಾಕಿ ಕರೆದಿರ್ತೀವಲ್ಲ, ಅದಾದಮೇಲೆ ಸೆಟ್ ಆಗಬೇಕಂದ್ರೆ ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ನೀವು ತಿನ್ಕೊಳ್ಬೋದು. ಆರಾಮಾಗಿ ಕ್ರಿಸ್ಪಿಯಾಗೇ ಇರುತ್ತೆ. ಸೌಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕ್ರಿಸ್ಪಿಯಾಗಿದೆ ಅಂತ. ಹಾಗೆ ಪರ್ಫೆಕ್ಟಾಗಿರುತ್ತೆ. ಎಲ್ಲೂ ಕೂಡ ನೀವು ನೋಡ್ತಿರ್ಬೋದು ಆಯ್ಲಿ ಅನಿಸೋದಿಲ್ಲ, ಎಣ್ಣೆನ ಅಷ್ಟರ ಮಟ್ಟಿಗೆ ಹೀರ್ಕೊಂಡಿರೋದಿಲ್ಲ, ಅಷ್ಟು ಡ್ರೈ ಆಗಿ ಇದು ಎಣ್ಣೆಲಿ ಕರೆದಿರ್ತಕ್ಕಂಥ ಒಂದು ಬಿಸ್ಕಟ್ ಅಂತ ನಮ್ಗೆ ಅನಿಸೋದೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ 1 ಕಪ್ ಗೋಧಿ ಹಿಟ್ಟಿನಿಂದ ಮನೆಯಲ್ಲೇ ಮಕ್ಕಳಿಗೆ ಈ ರೀತಿ ಒಂದ್ಸರಿ ಬಿಸ್ಕೆಟ್ನ ಮಾಡಿಕೊಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಗೋಧಿ ಹಿಟ್ಟಿನ ಬಿಸ್ಕೆಟಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.